ಕಾರ್ಯಕ್ರಮ ಬಹುನಿರೀಕ್ಷಿತ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಉದ್ಘಾಟನೆ ಆಗಬೇಕಂತ ಭಾಳ ದಿನಗಳಿಂದ ಈ ಭಾಗದ ಜನರ ಬೇಡಿಕೆ ಇತ್ತು. ಅದೆಲ್ಲ ಸ್ಥಳೀಯ ನಾಯಕರು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಕೇಂದ್ರ ಸಚಿವರ ಅಮೃತ ಹಸ್ತಿಯಿಂದ ಉದ್ಘಾಟನೆ ಆಗಲಾದೆ. ಅದು ಈ ಭಾಗಕ್ಕೆ ಒಂದು ಹೆಮ್ಮೆಯ ಕಾರ್ಯಕ್ರಮ ಇದು. ಇಲ್ಲ, ನಾವು ಹೋಗ್ತಲ್ಲ, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿದ್ದಾರೆ ಅವರು. ಯಾಕೆ ಈ ಕಾರ್ಯಕ್ರಮದಿಂದ ನನಗೆ ಹೋಗ್ಲಿಕ್ಕಾಗಿಲ್ಲ. ಇಲ್ಲ, ನಮಗೆ ಗೊತ್ತಿಲ್ಲ. ಅಲ್ಲಿದು ಅಷ್ಟು ದೂರಿಂದ ನನಗೆ ಐಡಿಯಾ ಇಲ್ಲ. ಈಗಾಗಲೇ ಅಲ್ಲಿ ಶಾಸಕರು ಹೇಳಿದ್ದಾರೆ ಅಷ್ಟು. ನಾವು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನೋಡಿದ್ದೀವಿ. ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಪೊಲೀಸರು ಅದಕ್ಕೆ ತನಿಖೆ ಮಾಡಿದಾಗ ಸತ್ಯಾಂಶ ಹೊರಗೆ ಬರ್ತಾರೆ. ಸರ್, ಈಗ ಇನ್ನೊಂದು, ಈಗ ಸಿಎಂ ಬದಲಾವಣೆ ಮೇಲಿಂದ ಹೈಕಮಾಂಡ್ ಸೂಚನೆ ಇದ್ದಾಗಲೂ ಕೂಡ ಯತೀಂದ್ರ ಅವರು ಹೇಳ್ತಾ ಇದ್ರು. ಇಲ್ಲ, ಇಕ್ಬಾಲ್ ಹುಸೇನ್ ಅವರು ಈಗ DKC ಅವರು ಜನವರಿ 6ಕ್ಕೆ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವೇನು ಮಾತಾಡೋಣ. ನೀವು ಅವ್ರನ್ನ ಕೇಳಿ, ಯಾರು ಆಗೋವ್ರನ್ನ ಕೇಳಿ, ಯಾರು ಹೇಳಿದಾರ ಅವ್ರನ್ನ ಕೇಳಿ. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಂದ್ರೆ ಸರ್, ಹೈಕಮಾಂಡ್ ಸೂಚನೆ ಬಳಿಕವೂ ಈ ಮಾತುಗಳು ಬರ್ತಾ ಇರುವಂಥದ್ದು ಅನುಮಾನಕ್ಕೆ ಅವ್ರನ್ನ ಕೇಳ್ಬೇಕು. ನೀವು ಯಾರಿಗೆ ಸಂಬಂಧಪಟ್ಟ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಹೇಳಿದಂಥ ಉತ್ತರನೂ ಅಲ್ಲದ. ಸೊ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ನಿಮಗೆ ಬಹಳಷ್ಟು ಕಡೆಗಳಲ್ಲಿ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಹೇಳ್ತಾರವ, ಅದು ಇನ್ನೂ ಅದಕ್ಕೆ ಕಾಲಪಕ್ವಾಗಿಲ್ಲ. ಬಂದಾಗ ಹೇಳೋಣ ಸರ್. ಜನವರಿ 6, 9 ಸರ್, ಏನ್ರದ ಜನವರಿ 6, 9 ಏನು ಇಕ್ಬಾಲ್ ಹುಸೇನ್ ಅವರು ಅವ್ರನ್ನ ಕೇಳಿ, ಇಕ್ವಾಲೇಷನ್ ಅವ್ರನ್ನ ಕೇಳಿ, ಮತ್ತೆ ಯಾರು ಹೇಳಿದಾರೆ ಅವ್ರನ್ನ ಕೇಳಿ. ಅವ್ರಿಗೆ ನನಗೆ ಗೊತ್ತಿಲ್ಲ. ಅದನ್ನು ನೀವು ಅವ್ರನ್ನ ಕೇಳಿದ್ರೆ ಒಳ್ಳೆಯದು. ನನಗೆ ಸಾಧ್ಯ ಇಲ್ಲ. ಅದು ಅವ್ರದ್ದು ಮೈಂಡಲ್ಲಿ ಏನಿದೆ ಅಂತ ನಾ ಕಂಡಿಡ್ಲಿಕ್ಕೆ ಆಗೋಲ್ಲ. ಅವ್ರು ಕೇಳಿದ್ರೆ ಸರಿಯಾಗಿ ಅವರಿಂದ ಉತ್ತರ ನೀವು ಬಿಡಿದ್ರೆ ಒಳ್ಳೆಯದು.